ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈಗ ನಾವು ಆದಿಕಾಂಡ 12 9ರಿಂದ 20ನೇ ವಚನವನ್ನ ಕೆಲವು ಭಾಗಗಳಾಗಿ ನಾವು ನೋಡ್ತೇವೆ. ಅದರಲ್ಲಿ 9 ಮತ್ತು 10ನೇ ವಚನ ನಾವು ನೋಡ್ತೀವಿ. ಈ ದಿನ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಯಾರು? ಅಬ್ರಾಮ್. ಆ ವಾಕ್ಯವನ್ನು ಓದಿಕೊಳ್ಳೋಣವಾ ಈ ದಿನ? ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದದ್ದರಿಂದ ಅಲ್ಲಿ ಇರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಇಲ್ಲಿ ಅಬ್ರಾಮನಿಗೆ ಪರೀಕ್ಷೆ ಬರ್ತದೆ. ಮುಂದೆ ಮುಂದೆ ಹೋಗ್ತಾ ಇದ್ದ, ಇಳಿದು ಬಂದ್ಬಿಟ್ಟ. ಅಲ್ಲೇ ಒಂದು ತಪ್ಪಾಗುತ್ತೆ ನೋಡಿ. ನಮ್ಮೆಲ್ರಿಗೂ ಪರೀಕ್ಷೆ ಬಂದೇ ಬರ್ತದೆ. ಅಬ್ರಾಹ್ಮನಿಗೂ ಬಂದ ಪರೀಕ್ಷೆ. ಕಾನಾನ್ ದೇಶಕ್ಕೆ ಹೋಗು ಎಂದ ಹೇಳಿದ ಕರ್ತನು ಕಾನಾನ್ ದೇಶದಲ್ಲಿ ಕ್ಷಾಮವನ್ನು ಉಂಟು ಮಾಡಿದ. ಅಲ್ಲಿ ನಿಮಗೆ ಕ್ಷಾಮವನ್ನು ಉಂಟು ಮಾಡಿದ್ರೆ ನೀವೇನು ಮಾಡ್ತೀರಾ ಅನ್ನೋದು ದೇವರಲ್ಲಿ ಪರೀಕ್ಷೆ ಮಾಡ್ತಾರೆ. ಸರಿ ನೋಡ್ರಿ, ಕೆಲವು ಸಲ ದೇವರು ನಮಗೆ ಇಂಥ ಸ್ಥಳಕ್ಕೆ ಹೋಗಿ ನೀನು ಸೇವೆ ಮಾಡು ಅಂತ ಹೇಳ್ತಾನೆ. ಆ ಸ್ಥಳದಲ್ಲಿ ಅನೇಕ ಅಡ್ಡಿ ಅಡಚಣೆಗಳನ್ನ ಅಲ್ಲಿ ಇದೆ ಅನ್ನೋದನ್ನ ದೇವ್ರು ನಮ್ಗೆ ತಿಳಿಸಿರಲ್ಲ, ಬಟ್ ಅಲ್ಲಿ ಹೋಗು ಅಂತ ಹೇಳ್ತಾನೆ. ಆದ್ರೆ ನೀನು ಅಲ್ಲಿ ಹೋದ ಮೇಲೆ ಏನ್ ಮಾಡ್ತೀಯ ಅನ್ನೋದು ಬಹಳ ಪ್ರಾಮುಖ್ಯ. ಕಾನಾನ್ ದೇಶಕ್ಕೆ ಹೋಗು ಅಂದ್ಬಿಟ್ಟು ಅಲ್ಲಿ ಕ್ಷಾಮವನ್ನು ದೇವರು ಬರ ಮಾಡ್ತಾರೆ ಅಂದ್ರೆ ಅಲ್ಲಿ ಅರ್ಥ ಆ ಕ್ಷಾಮದಲ್ಲಿ ಅಬ್ರಾಮ ಏನ್ ಮಾಡ್ತಾನೆ ಅನ್ನೋದು ಬಹಳ ಪ್ರಾಮುಖ್ಯ. ಕೆಲವು ಸಲ ನಾವು ಪ್ರಾರ್ಥನೆ ಮಾಡ್ತೀವಿ, ನನಗೆ ಕೆಲಸ ಕೊಡು ಅಂತ. ದೇವರು ಒಳ್ಳೆ ಸಂಬಳ ಕೊಟ್ಬಿಡ್ತಾರೆ ತಕ್ಷಣನೇ. ಆ ಸಂಬಳ ಬಂದಾಗ ನೀನು ಮೊದಲು ಪ್ರಾರ್ಥನೆ ಮಾಡ್ತಾ ಇದ್ದಲ್ಲ, ಅದೇ ವಾಲ್ಯೂಮ್ನಲ್ಲಿ ಅದೇ ರೀತಿ ಅಷ್ಟೇ ಟೈಮ್ಗೆ ಪ್ರಾರ್ಥನೆ ಮಾಡ್ತೀಯ. ಮೊದಲು ನಿಂಗೆ ಕೆಲಸ ಇಲ್ಲದೆ ಇರಬೇಕಾದ್ರೆ ಎಷ್ಟು ಬೈಬಲ್ಗೆ ಟೈಮ್ ಕೊಡ್ತಾ ಇದೆಯೋ ಅಷ್ಟೇ ಬೈಬಲ್ಗೆ ಟೈಮ್ ಕೊಡ್ತಾ ಇದೆಯಾ ಅನ್ನೋದು ದೇವ್ರ ಪರೀಕ್ಷೆ ಮಾಡ್ತಾರೆ. ಎಷ್ಟೋ ಜನ ಇವತ್ತು ಪ್ರಮೋಷನ್ ಅನ್ನ ಕಳ್ಕೊಂಡಿರುವಂಥದ್ದು, ಪ್ರಮೋಷನ್ ಆಗದೆ ಇರುವಂಥದ್ದು, ಮೇಲೆ ಮೇಲೆ ಬರಕ್ಕಾಗದೆ ಇರುವಂಥದ್ದು ಈ ಪರೀಕ್ಷೆಯಲ್ಲಿ ಫೇಲ್ ಆಗಿರೋದ್ರಿಂದ. ಅಬ್ರಹಾಮನಿಗೆ ದೇವರು ಏನ್ ಹೇಳಿದ್ರು, ನೀ ಮುಂದೆ ಹೋಗ್ತಾನೆ ಇರಬೇಕು ಅಂದ್ರು. ಅಲ್ಲಿ ಕ್ಷಾಮ ಇರಲಿ, ಅಲ್ಲಿ ಬರಗಾಲ ಇರಲಿ, ಏನೇ ಇರಲಿ ಮುಂದೆ ಹೋಗ್ಬೇಕು ಅಂದ್ರು. ನಾನು ತೋರಿಸಿದಂತ ದೇಶಕ್ಕೆ ಹೋಗ್ತಾನೆ ಇರೋ. ಇವನು ಮುಂದೆ ಮುಂದೆ ಹೋಗ್ತಾನೆ. ಕ್ಷಾಮ ನೋಡಿದಾಗ ಇವನೇನ್ ಮಾಡ್ತಾನೆ? ಡಿವಿಯೇಟ್ ಮಾಡ್ತಾನೆ, ಡಿಟೋರ್ ಮಾಡ್ತಾನೆ, ಅಂದ್ರೆ ಕೆಳಗೆ ಹೋಗ್ತಾನೆ. ಮುಂದೆ ಹೋಗುವವನು ಈಗ ಕೆಳಗೆ ಹೋಗ್ತಾನೆ. ಇದೇ ನಮ್ಮೆಲ್ಲರ ಒಂದು ತಪ್ಪು ಪ್ರಿಯರೇ. ಇವತ್ತು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಮುಂದೆ ಮುಂದೆ ಹೋಗ್ತಾ ಇದ್ದೀರಾ ಅಥವಾ ಇಳಿದು ಹೋಗ್ತಾ ಇದ್ದೀರಾ? ಎಷ್ಟೋ ಜನ ನೋಡ್ರಿ, ಎಷ್ಟೋ ಜನ ಇವತ್ತು ಕೆಲಸ ಇಲ್ಲದೆ ಇದ್ದಾಗ, ಹಣ ಇಲ್ಲದೆ ಇದ್ದಾಗ, ಏನೂ ಇಲ್ಲದೆ ಇದ್ದಾಗ ಸಭೆಗೆ ಬರ್ತಾರೆ, ಪ್ರಾರ್ಥನೆಗೆ ಬರ್ತಾರೆ, ಬೈಬಲ್ ಓದ್ತಾರೆ, ದೇವ್ರನ್ನ ಬಲವಾಗಿ ಹಿಂಬಾಲಿಸ್ತಾರೆ. ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ನನಗೆ ಸಭೆಗೆ ಟೈಮ್ ಇಲ್ಲ, ಪ್ರಾರ್ಥನೆಗೆ ಟೈಮ್ ಇಲ್ಲ, ಆರಾಧನೆಗೆ ಟೈಮ್ ಇಲ್ಲ, ಬೈಬಲ್ ಓದೋಕ್ಕೆ ಟೈಮ್ ಇಲ್ಲ ಅಂತ. ಕಡೆಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಯಾಕೆ? ದೇವರಿಗೆ ಕೊಡಬೇಕಾದಂಥ ಟೈಮು ನೀವು ಕೊಟ್ಟುಬಿಟ್ಟು ಆಮೇಲೆ ಏನ್ ಬೇಕಾದ್ರೂ ಮಾಡಿ ಅನ್ನೋದು ದೇವರು ನಮಗೆ 6 ದಿನ ಕೆಲಸ ಮಾಡಿ 7ನೇ ದಿನ ವಿಶ್ರಾಮ ತೆಗೆದುಕೊಂಡ ನಂತರ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ದೇವ್ರಿಗಿಂತ ನೀನ್ ಬ್ಯುಸಿನಾ? ಯೋಚನೆ ಮಾಡಿ. ಆ ಥರ ಇರ್ಬೇಡಿ. ನಿಮ್ಮ ಆತ್ಮಕ್ಕೆ ನೀವು ಕೊಡಬೇಕಾದಂಥ ಆಹಾರ, ವಾಕ್ಯ, ಆರಾಧನೆ, ಪ್ರಾರ್ಥನೆ ಇದನ್ನ ತಪ್ಪಿಸ್ಬೇಡಿ. ನಿಮ್ಮ ಆತ್ಮ ಇಲ್ಲದೆ ಹೋದ್ರೆ ನಿಮ್ಗೆ ದೇಹ ಏನಿದೆ? ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಅಬ್ರಹಾಮನ ಜೀವಿತದಲ್ಲಿ ಇದೊಂದು ತಪ್ಪು ಮಾಡದ ಹಾಗೆ ನೀವು ಮಾಡಬಾರ್ದು. ಅವನು ಮುಂದೆ ಮುಂದೆ ಹೋಗೋನು ಈಗ ಇಳಿದು ಹೋಗ್ತಾನೆ. ನಾವು ಆ ರೀತಿ ಇರಬಾರ್ದು. ದೇವರೇ, ನಾನಿನ್ನು ಪ್ರಾರ್ಥನೆಯಲ್ಲಿ ಜಾಸ್ತಿ ಆಗ್ಬೇಕು, ಬೈಬಲ್ ಓದೋದ್ರಲ್ಲಿ ಜಾಸ್ತಿ ಆಗ್ಬೇಕು,
ಆರಾಧನೆಯಲ್ಲಿ ಜಾಸ್ತಿ ಆಗ್ಬೇಕು. ನಂಗೆ ಸಹಾಯ ಮಾಡು ದೇವರೇ ಅಂತ ಕೇಳಿ ಖಂಡಿತವಾಗಿ ಕರ್ತನು ನಿಮಗೆ ಸಹಾಯ ಮಾಡ್ತಾರೆ. ಇಲ್ಲಿ ಯೆಶಾಯ 11:3-4 ನಾವು ನೋಡ್ತೀವಿ, ಯೇಸು ನೋಡಿದ್ದರಿಂದ ಕೇಳಿದ್ರಿಂದ ತೀರ್ಪು ಮಾಡಲ್ಲ, ಆದ್ರೆ ಭಾವನಾತ್ಮಕವಾಗಿ ತೀರ್ಪು ಮಾಡೋದಿಲ್ಲ. ಆದ್ರೆ ಇಲ್ಲಿ ಅಬ್ರಹಾಮನು ಭಾವನಾತ್ಮಕವಾಗಿ ತೀರ್ಪು ಮಾಡಿ ಐಗುಪ್ತ ದೇಶಕ್ಕೆ ಇಳಿದು ಹೋಗ್ತಾನೆ. ಯೆರೆಮೀಯ 17:5-8 ಕ್ಷಾಮದಲ್ಲಿ ದೇವರು ನಮ್ಮನ್ನ ಕಾಪಾಡುವುದಿಲ್ಲವೋ? ಖಂಡಿತವಾಗಿ ನಮ್ಮನ್ನ ಕಾಪಾಡ್ತಾನೆ. ರೊಟ್ಟಿ ಎಲ್ಲಿ ಸಿಗ್ತದೋ ಅಲ್ಲಿಗೆ ಹೋಗ್ಬೇಡ್ರಿ, ದೇವರು ಹೇಳಿದ ಸ್ಥಳಕ್ಕೆ ಹೋಗ್ರಿ. ರೊಟ್ಟಿ ಅಗತ್ಯ, ಆದರೆ ದೇವರ ಚಿತ್ತವನ್ನ ನೆರವೇರಿಸುವುದೇ ಅದಕ್ಕಿಂತಲೂ ಅಗತ್ಯ. ಐಗುಪ್ತ ದೇಶ ನಮಗೆಲ್ಲವನ್ನು ಒದಗಿಸಬಹುದು, ಆದರೆ ಅದು ದೇವರು ಹೇಳಿದ ಸ್ಥಳ ನಿನಗೆ ಅದೇನಾ? ಸೈತಾನನು ಯೇಸುವಿಗೆ ಕಲ್ಲನ್ನ ರೊಟ್ಟಿಯಾಗಿ ಮಾಡು ಎಂದು ಹೇಳ್ತಾನೆ. ಜೀವ ಕುಡಿಯುವ ರೊಟ್ಟಿಯನ್ನ ದೇವರು ಆರಿಸ್ಕೊಳ್ತಾನೆ. ಯೆರೆಮೀಯ 17:5-8 ನೀವು ಓದ್ ನೋಡ್ರಿ. ಕ್ಷಾಮದಲ್ಲಿ ದೇವರು ನಮ್ಮನ್ನ ಕಾಪಾಡೋದಿಲ್ವೋ? ಖಂಡಿತವಾಗಿ ಕಾಪಾಡ್ತಾರೆ. ಸೈತಾನನು ಯೇಸುವಿಗೆ ಕಲ್ಲನ್ನ ರೊಟ್ಟಿಯಾಗಿ ಮಾಡು ಎಂದು ಹೇಳಿದನು. ಜೀವ ಕೊಡುವ ರೊಟ್ಟಿಯನ್ನ ದೇವರು ಆರಿಸಿಕೊಂಡು. ಈಗ ನಾನು ಹೇಳಿದಂತ ಓದಿದಂತ ಈ ಕಾರ್ಯಗಳಲ್ಲಿ ನೀವು ಯಾವುದನ್ನ ಪ್ರತಿದಿನ ಆರಿಸ್ಕೊಳ್ತೀರಾ? ಇದು ನನಗೆ ನಿನಗೆ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಪ್ರಿಯರೇ. ಇವತ್ತು ದೇವರು ನಿನ್ನ ಕೇಳ್ತಾ ಇದ್ದಾರೆ, ನಾನು ನೀನು ನಿಜವಾಗಲೂ ಮುಂದೆ ಹೋಗ್ತಾ ಇದ್ದೀವಾ? ತೀರ್ಮಾನ ಮಾಡೋಣ. ಮಾತ್ರವಲ್ಲದೆ ಇಳಿದು ಹೋಗದೆ ಮುಂದೆ ಹೋಗುವವರಾಗಿರೋಣ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀವಿ. ಅನೇಕ ವೇಳೆ ನಮ್ಮ ಇಷ್ಟ ಬಂದದನ್ನು ನಾವು ಮಾಡಿದ್ದೀವಿ, ನಮ್ಮನ್ನು ಕ್ಷಮಿಸು. ನಿನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆದು ಶುದ್ಧ ಮಾಡು ದೇವರೇ. ಇನ್ಮೇಲೆ ನೀನು ಹೇಳಿದ ಹಾಗೆ ನಡೆಯುವಾಗ ನಮಗೆ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಶಿಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ ಶಿಲುಬೆ ನನಗೆ ಆಶ್ರಯವೇ ನಂಬಿಕೆಗಾಧಾರವೇ ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಶಿಲುಬೆ ನಾದ ಎನ್ ಸ್ವಸ್ಥ ಕೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಬಿದ